ನಾವು ನಮ್ಮ ಗೋಲನ್ನ ಅಚೀವ್ ಮಾಡಬೇಕು ಅದಕ್ಕೆ ಇರೋದು ಒಂದೇ ಒಂದು ದಾರಿ ಅಂತಂದರೆ ಫೋಕಸ್. ಸೊ ನೀವು ಲೈಫಲ್ಲಿ ಏನನ್ನೇ ಅಚೀವ್ ಮಾಡಬೇಕು ಅಂತಿದ್ರು ಫೋಕಸ್ ಇಸ್ ದ ಕೀ. ಸೊ ಅದಕ್ಕೋಸ್ಕರ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಅದನ್ನು ನಿಮ್ಮ 100% ಕೊಡಿ. ನೀವು 100% ಅಲ್ಲ, ಅದ್ರದ್ದು ನಿಮ್ಮದು 200%ನ ಕೊಡಿ. ಅದ್ರದ್ದು ಡೆಪ್ತಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸ್ಟೂಡೆಂಟ್ಸ್ ಇವಾಗ ಓದ್ತಾ ಇದ್ದರೆ ಅಟ್ಲೀಸ್ಟ್ ಎಕ್ಸಾಮಲ್ಲಿ ಪಾಸ್ ಆಗಬೇಕು, ಏನೋ ಒಂದು ಮಾರ್ಕ್ಸ್ ಬರಬೇಕು ಅನ್ನೋ ಇಂಟೆನ್ಷನಿಂದ ಓದಬೇಡಿ. ನೀವು ಯಾವಾಗ ಅದ್ರದ್ದು ಕಾನ್ಸೆಪ್ಟ್ ಏನಿದೆ ಅದನ್ನು ಹೇಗೆ ನಮ್ಮ ಲೈಫಲ್ಲಿ ಅಪ್ಲೈ ಮಾಡ್ಕೋಬೋದು ಅನ್ನೋ ಇಂಟೆನ್ಷನಿಂದ ಓದ್ತಿರಲ್ಲ, ಆವಾಗ ನಿಮಗೆ ಆ ಸಬ್ಜೆಕ್ಟು ಈಸಿ ಆಗ್ತಾ ಹೋಗುತ್ತೆ, ನಿಮಗೆ ಅರ್ಥನೂ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಯಾವುದೇ ಕೆಲಸನ ಮಾಡಿ ಫೋಕಸ್ ಇಟ್ಟು ಮಾಡಿ. ನೆವರ್ ಕ್ವಿಟ್. ನೀವು ಯಾವಾಗ ನಿಮ್ಮದು ಗೋಲನ್ನು ಅಚೀವ್ ಮಾಡೋದಕ್ಕೆ 1 by 1 ಸ್ಟೆಪ್ಸ್ ತಗೋತಿರೋ ಆವಾಗ ಫೇಲ್ಯೂರ್ಸು ಅಥವಾ ಸೆಟ್ಬ್ಯಾಕ್ಸ್ ಅನ್ನೋದು ಬಂದೇ ಬರುತ್ತೆ. ನೀವು ಯಾವಾಗ ಫೇಲ್ಯೂರ್ಸ್ನ ಸೆಟ್ಬ್ಯಾಕ್ಸ್ನ ನಿಮ್ಮದು ಎಂಡ್ ರಿಸಲ್ಟನ್ನು ನೋಡ್ತಿರಲ್ಲ ಆವಾಗ ನೀವು ಆ ಕೆಲಸನ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಿಮ್ಮದು ಕೆಲಸ ಯಾವಾಗ ನಿಲ್ಲಿಸಬೇಕು ಅಥವಾ ನೀವು ಯಾವಾಗ ಆ ಪ್ರೋಸೆಸ್ಸಿಂದ ಹೊರಗಡೆ ಬರಬೇಕು ಅಂದರೆ ನೀವು ನಿಮ್ಮ ಗೋಲನ್ನು ಅಚೀವ್ ಮಾಡಿದಾಗ. ನೀವು ಯಾವಾಗ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳಿಗೆ ಹೆದರ್ಕೊಂಡು ಅಥವಾ ಅದನ್ನೇ ದೊಡ್ಡದಾಗಿ ಮಾಡಿಕೊಂಡು ನಿಮ್ಮ ಗೋಲ್ ಕಡೆ ಯಾವಾಗ ಡೈವರ್ಟ್ ಆಗ್ತೀರಾ ಆವಾಗ ನೀವು ನಿಮ್ಮ ಗೋಲ್ ಕಡೆಗೆ ಅಥವಾ ನೀವು ಏನು ಅಂದ್ಕೊಂಡಿರ್ತೀರಲ್ಲ ಅದನ್ನು ಅಚೀವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನೀವು ನಿಮ್ಮ ಕೆಲಸನ ಅಥವಾ ನಿಮ್ಮ ಪ್ರೋಸೆಸ್ನ ಯಾವಾಗ ಸ್ಟಾಪ್ ಮಾಡಬೇಕು ಅಂದರೆ ನೀವು ನಿಮ್ಮ ಗೋಲನ್ನು ಅಚೀವ್ ಮಾಡಿದಾಗ. ಅಲ್ಲಿವರೆಗೂ ಎಷ್ಟೇ ಕಷ್ಟ ಬರಲಿ, ಏನೇ ಅಡೆತಡೆಗಳು ಬರಲಿ, ಅದನ್ನು ನೀವು ಓವರ್ಕಮ್ ಮಾಡಿ. ಹೊಸ್ದಾಗಿ ಏನಾದರೂ ಕಲಿಬೇಕಾ ಕಲೀರಿ, ಅಥವಾ ಅದ್ರ ಬಗ್ಗೆ ಯಾರ್ದಾದ್ರೂ ಗೊತ್ತಿರೋರ ಬಗ್ಗೆ ಡಿಸ್ಕಸ್ ಮಾಡಿ, ಅರ್ಥ ಮಾಡ್ಕೊಳ್ಳಿ, ಅದರಿಂದ ಓವರ್ಕಮ್ ಆಗಿ. ಇದೆಲ್ಲ ನಿಮ್ಮದು ಸಕ್ಸಸ್ಗೆ ಇರೋ ಫಾರ್ಮುಲಾ ಮತ್ತು ಅದರಲ್ಲಿರೋ ವೇನೇ ಹಾಗೆ. ಅದಕ್ಕೋಸ್ಕರ ನಿಮಗೆ ಲೈಫಲ್ಲಿ ಯಾವಾಗ ಸೆಟ್ಬ್ಯಾಕ್ಸು ಫೇಲ್ಯೂರ್ಸ್ ಬರುತ್ತೆ ಆವಾಗ ನೀವು ಅಂದ್ಕೋಬೇಕು, ಓಕೆ ನಾನು ಪ್ರೋಗ್ರೆಸ್ ಆಗ್ತಾ ಇದ್ದೀನಿ. ಏಕೆಂದರೆ ಲೈಫಲ್ಲಿ ಏನು ಸೆಟ್ಬ್ಯಾಕ್ಸೇ ಇಲ್ಲ ಅಂತಂದರೆ ನೀವೇನು ಹೊಸ್ದಾಗಿ ಕಲಿತಾ ಇಲ್ಲ ಅಥವಾ ಹೊಸ್ದಾಗಿ ಏನೂ ಮಾಡ್ತಾ ಇಲ್ಲ ಅಂತಲೇ ಅರ್ಥ. ಅದಕ್ಕೋಸ್ಕರ ಸೆಟ್ಬ್ಯಾಕ್ಸ್ನ ಫೇಲ್ಯೂರ್ ಥರ ನೋಡದೆ ನಿಮ್ಮದು ಸಕ್ಸಸ್ನ ಅಚೀವ್ ಆಗೋದಕ್ಕೆ ಅದು ಒಂದು ವೇ ಅಂತ ತಿಳ್ಕೊಳ್ಳಿ.